ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಯಾಕೋ ನೋಡಿದ್ರೆ ತುಂಬ ಡಿಲೇ ಆಗ್ತಿದ್ದಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಪ್ಲೀಸ್ ಯಾವ ಥರ ಐಡಿಯಾಸ್ ಇದ್ದರೆ ಸಜೆಸ್ಟ್ ಮಾಡಿ, ಓಕೆನಾ? ನಾನು ಎಷ್ಟು ವರ್ಷ ಮಾಡಿದ್ರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತೇ ಆಗ್ತಾಯಿಲ್ಲ. ನಾನೇನೋ ನಂಗೆ ಅನಿಸಿದ್ದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನೀವು ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲಲ್ಲಿ ಚೆನ್ನಾಗಿ ಓಡೋ ವೀಡಿಯೋಸ್ ಅಂದರೆ ಶಾಪಿಂಗ್ದು. ಸೊ ನಿಮಗಾಗಿ ನಾನು ಯಾವಾಗೂ ಶಾಪಿಂಗ್ ಹೋಗ್ಬೇಕು ಅನ್ಸುತ್ತೆ ಒಂದೊಂದ್ಸಲ, ಸೀರಿಯಸ್ಲಿ. ಎಸ್, ಸೊ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಎಸ್, ಇಟ್ಸ್ ಮೈ ಮೇಕಪ್ ಕಲೆಕ್ಷನ್. ಅಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ. ಲೈಕ್ ನಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಂದು ಸೆಪ್ರೇಟ್ ಅದರದ್ದೊಂದು ಟ್ರಾಲಿ ಇದೆ, ನಾನು ಅದನ್ನೇನು ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಅದರದ್ದೇನು ತೋರಿಸಲ್ಲ. ನಿಮ್ಗೆ ಯಾವತ್ತಾದ್ರೂ ಬೇಕಿದ್ರೆ ಹೇಳಿ, ನನ್ನ ಹತ್ರ ಇರೋದು ಹೈ ಎಂಡ್ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸ್ತೀನಿ. ಸೊ ಇವತ್ತಿಗೆ ಬಂದು ನಾನು ರೆಗ್ಯುಲರಾಗಿ ಇಷ್ಟು ನಾನು ಇಲ್ಲೇ ಇಟ್ಟಿರ್ತೀನಿ, ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಮೇಲೆ ಇಟ್ಟಿರ್ತೀನಿ, ಅಷ್ಟನ್ನೇ ಯೂಸ್ ಮಾಡೋದು. ಅಷ್ಟರಲ್ಲಿ ಯಾವ್ದು ಬೇಕೋ ಅದು ರ್ಯಾಂಡಮಾಗಿ ಹಿಂಗೆ ಎತ್ಕೊಂಡು ಯೂಸ್ ಮಾಡ್ತೀನಿ. ಸೊ ನಿಮಗೆ ಬೇರೆ ವೀಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಫಸ್ಟು ಅದ್ರದ್ದು ಬುಟ್ಟಿ ತೋರಿಸ್ಬಿಡ್ತೀನಿ. ಸೊ ಇದೇ ಬುಟ್ಟಿ, ಯಾಕೆಂದರೆ ಅಲ್ಲಲ್ಲಿ ಒಂದೊಂದಿರೋದು, ಯಾಕಂದ್ರೆ ನನಗೆ ಏನು ಹಾಕೋಬೇಕಂತ ಸಡನ್ನಾಗಿ ನೆನಪೇ ಆಗೋಲ್ಲ, ಅದಕ್ಕೆ ಸೊ ಈ ಥರ ಇಟ್ಕೊಂಡಿರ್ತೀನಿ. ಇದೆಲ್ಲ ಡಿಮಾರ್ಟಲ್ಲಿ ಸಿಗುತ್ತಲ್ಲ, ಸೆಟ್ ಆಫ್ 2, 3 ಆ ಥರ, ಹಾಗೆ ಆ ಥರದಲ್ಲಿ ತೊಗೊಂಡಿರೋದು. ಸೊ ಅದರಲ್ಲೆಲ್ಲ ಹೀಗೆ ತುಂಬಿರ್ತೀನಿ, ಓಕೆನಾ? ಸೊ ಹೋಗೋಣ ಸ್ಟಾರ್ಟಿಂಗಿಂದ ಏನೇನು. ಸೊ ಹೀಗೆ ಇಟ್ಕೊಂಡ್ಬಿಡ್ತೀನಿ, ಬಿಕಾಸ್ ಒಂದೊಂದೇ ತೋರಿಸಿ ಪಕ್ಕಕ್ಕೆ ಹಾಕೋಕ್ಕೆ ಈಸಿ ಆಗುತ್ತೆ. ಲೈಕ್ ಇದಲ್ಲಿಟ್ಟರೆ ಅಲ್ಲಿಂದ ಒಂದೊಂದೇ ತೊಗೊಬೇಕು, ಅದಕ್ಕಾಗಿ ಫಸ್ಟ್ ಬಂದು ಒಂದು ಸೆರಮ್ ತೋರಿಸ್ತೀನಿ. ಲೈಕ್ ರ್ಯಾಂಡಮಾಗಿ ಏನೇ ಸಿಗುತ್ತೆ ಅದು ತೋರಿಸ್ತೀನಿ, ಬಿಕಾಸ್ ಇದೆಲ್ಲ ನನ್ನ ಮೇಕಪ್ ಕಲೆಕ್ಷನ್. ಇದು ಇದೆ, ಒಂದು ನಿಮಿಷ. ಇದು ಬಂದು ನನ್ನ ಪರ್ಫ್ಯೂಮ್ಸು. ಆಮೇಲೆ ಇದು ಬಂದು ನನ್ನ ಸ್ಟಾಕ್ ಅಪ್ಸ್. ಮೊನ್ನೆ ತೋರಿಸಿದ್ದೀನಿ ಆಲ್ರೆಡಿ ನೈಕಾ ಹಾಲಲ್ಲಿ, ಬಟ್ ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ ಅಂದ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಸ್, ಸಿರಮ್ ಬಂದು ಪ್ಲಮ್ದು. ಇದನ್ನು ನಾನು ಯಾವಾಗಾದ್ರೂ ಮಾರ್ನಿಂಗ್ಸ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯಾವಾಗಾದ್ರೂ ನೈಟ್ಸ್ ಯೂಸ್ ಮಾಡ್ತೀನಿ. ಬಟ್ ಈ ನಡುವೆ ಯಾಕೋ ನೈಟ್ಸೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇರುತ್ತೆ ಪ್ಲಮ್ದು. ನೀವು ವಿಟಮಿನ್ ಸಿ ಸೀರಮ್, ಓಕೆ. ಸೊ ಇದೆಲ್ಲ ನನ್ನ ಓನ್ ಕಲೆಕ್ಷನ್ಸ್, ಎಲ್ಲ ನಾನು ಇನ್ವೆಸ್ಟ್ ಮಾಡಿ ತೊಗೊಂಡಿರೋದು. ಇದರಲ್ಲಿ ಯಾವುದು ಕೊಲಾಬ್ರೇಷನ್ ಇಲ್ಲ, ಓಕೆ. ಸೊ ಇದು ತೆಗೆದು ಹಿಂಗೆ ಪಕ್ಕಕ್ಕೆ ಹಾಕ್ಬಿಡ್ತೀನಿ, ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು. ಸೊ ನೆಕ್ಸ್ಟ್ ಬಂದು ನಾನು ಮಾಯ್ಶ್ಚರೈಸರ್ ಇವೆರಡು ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಇದು ಖಾಲಿ ಆಗಿರೋದ್ರಿಂದ ಇದೇ ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ನಾನು ಹಿಂಗೆ ಇಟ್ಟಿರ್ತೀನಿ ಅಷ್ಟೇ. ಇದು ಲಾಸ್ಟ್ ಟೈಮ್ ಯಾವಾಗೋ ನೈಕಾಲಿ ಸೇಲ್ ಇತ್ತಲ್ಲ, ಅವಾಗೆ ತೊಗೊಂಡಿದ್ದೆ. ಅದೊಂದು ನೈಕಾ ಹಾಲಲ್ಲಿ ಮತ್ತೆ ಹಾಕಿದ್ದೆ ಅನಿಸುತ್ತೆ. ಸೊ ಫಸ್ಟ್ ನಂಗೆ ಯಾವ್ದು ಕೈಗೆ ಸಿಗುತ್ತೋ ಆ ಥರ ರ್ಯಾಂಡಮಾಗಿ ತೊಗೊತಾ ಇರ್ತೀನಿ ಅಷ್ಟು. ನನಗೇನು ಇದೆ ಅದೇ ಅಂತೇಳಿದ್ರೆ, ಸೊ ಸದ್ಯಕ್ಕೆ ಇದೇ ಸಿಗ್ತಿರೋದಕ್ಕೆ ಓಕೆ ಇದೇ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಅಂದರೆ, ಒಂದು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿಬಿಡ್ಬೇಕು. ಯಾಕಂದರೆ ಖಾಲಿ ಆದರೆ ಅದನ್ನು ಬಿಸಾಕೋಣ, ಅವಾಗ ಇಲ್ಲಿ ಸ್ವಲ್ಪ ಜಾಗ ಆಗುತ್ತೆ ಅಂತ. ಆ ಸ್ಟೋರಿ ಹೇಳ್ತಿರೋದನ್ನ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಈ ಲಿಪ್ಸ್ಟಿಕ್ಕು ಗ್ಲಾಮ್ 21. ಇದು ಅಷ್ಟೇ ಫುಲ್ ಖಾಲಿಯಾಗೋಗಿದೆ, ಇಷ್ಟು ಇದೆ, ನೀವು ನೋಡ್ಬೋದು. ಸೊ ಇದೇ ಬಳ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು 25-30 ಡೇಸಿಂದನ. ಟು ಬಿ ಫ್ರ್ಯಾಂಕ್ಸ್ ಒಂದು 6 ಮಂತ್ಸಿಂದ ಇದೇ ಬಳಸ್ಕೊತಾ ಇದ್ದೀನಿ. ಬಿಕಾಸ್ ಇನ್ನೊಂದು ಚೂರು ಇದೆ ಖಾಲಿ ಆದ ಎಸಿ ಅಂತ, ಬಟ್ ಖಾಲಿ ಆಗ್ತಾಯಿಲ್ಲ ಅದು, ಓಕೆ. ಇದೊಂದು ಲಿಪ್ಸ್ಟಿಕ್. ಮಧ್ಯೆ ಲಿಪ್ಸ್ಟಿಕ್ ಯಾಕೆ ತೋರಿಸ್ತಾ ಅಂದರೆ ಹಂಗೆ ನಾನು ಫಸ್ಟು ಯಾವುದಾದ್ರು ಒಂದು ಪ್ರಾಡಕ್ಟ್ ಇದೆ ಅದನ್ನು ಯೂಸ್ ಮಾಡಿ ಸೈಡ್ಗೆ ಹಾಕ್ಬಿಟ್ರೆ ಇನ್ನೊಂದು ಚೂರು ಜಾಗ ನನಗೆ, ಯಾಕೆಂದರೆ ನಂಗೆ ಜಾಗ ಇದೆ ಅಂದರೆ ನೆಕ್ಸ್ಟ್ ಐಟಮ್ ಪರ್ಚೇಸ್ ಮಾಡ್ಕೊಳ್ಳೋದು, ಅದಕ್ಕಾಗಿ ಆ ಥರ ಮಾಡ್ತೀನಿ. ಆ್ಯಂಡ್ ಫೌಂಡೇಶನಲ್ಲಿ ನನ್ನ ಹತ್ರ ಒಂದು 2-3 ಇದೆ. ಬಿಕಾಸ್ ನಂಗೆ ಒಂದೊಂದ್ಸತಿ ಮೇಕಪ್ಪೇ ಇಷ್ಟ ಆಗಲ್ಲ. ಅವಾಗ ಏನು ಮಾಡ್ತೀನಿ, ಸುಮ್ಮನೆ ಅದು ಮಾಯ್ಶ್ಚರೈಸರ್ ಒಂಚೂರು ಹಾಕ್ಕೊಂಬಿಟ್ಟು ಕಾಂಪ್ಯಾಕ್ಟ್ ಹಾಕ್ಕೊಂಬಿಟ್ರೆ ಹೊರಟ್ಬಿಡ್ತೀನಿ ಹಾಗೆ. ಸೊ ಇದರಲ್ಲಿ ಬಂದು ನಾನು ಪರ್ಟಿಕ್ಯುಲರ್ ಸ್ಟೆಪ್ ವೈಸ್ ತೋರಿಸ್ತಿಲ್ಲ, ನಂಗೆ ಯಾವ ಕೈಗೆ ಸಿಗ್ತಾಯಿದ್ದೆ ಅದನ್ನು ಹಂಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಇದು ಪಾಂಡ್ಸ್ದು BB+ ಕ್ರೀಮ್ ಅಂತಾರಲ್ಲ ಅದು. ಇದನ್ನು ನಾವು ಕಾಲೇಜ್ಗೆ ಹೋಗೋ ಡೇಸಲ್ಲಿ ಎಷ್ಟು ಯೂಸ್ ಮಾಡಿದ್ದೇನೆ ಅಂದರೆ, ಈ ಥರದ್ದು ಸ್ವಲ್ಪ ದೊಡ್ಡದು, ಬಟ್ BB ಕ್ರೀಮೇ ಅಷ್ಟು ಯೂಸ್ ಮಾಡಿದ್ದೆ. ಬಟ್ ಅದರಿಂದ ಸೊ ಈ ಥರ ಫೌಂಡೇಶನ್ಗೆ ಬಂದಾಗ ಇಂಥದ್ದು ಯೂಸ್ ಮಾಡಿಲ್ಲ. ಬಟ್ ಈ ನನ್ನ ತಂಗಿ ಕೊಟ್ಟಳು. ಬಟ್ ಇರಲಿ, ಎಮರ್ಜೆನ್ಸಿಗೆಲ್ಲ ನಾವು ಹೋಗ್ಬೇಕಂದ್ರೆ ಈ ದೊಡ್ಡ ತೊಗೊಂಡು ಹೋಗೋ ಬದಲು ಇದನ್ನು ತೊಗೊಂಡು ಹೋಗೋಣ ಅಂತ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದು ಪ್ಯಾಕ್ದು. ಬಿಕಾಸ್ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಬೇಗ ಖಾಲಿಯಾಗಿಬಿಡಲಿ, ಆವಾಗ ಹೊಸದು ಯೂಸ್ ಮಾಡೋಣ ಅಂತ, ಬೇಗ ಖಾಲಿ ಆಗಲಿ ಅಂತ ಇದು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದಿಷ್ಟು ಇದೆ, ಮೇ ಬಿ ಇದನ್ನು ಒಂದು 6 ಮಂತ್ಸ್ ಬರುತ್ತೆ. ಡೈಲಿ ಹಾಕ್ಕೊತಾ ಇದ್ದು ಖಾಲಿ ಆಗ್ತಾಯಿಲ್ಲ. ಸೊ ಇದು ಪ್ಯಾಕ್ದು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತು, ನಾನು ಯೂಸ್ ಮಾಡೋದು ಮೆಬಿಲಿನ್ ಸೂಪರ್ ಸ್ಪ್ರೇದು ಇವೆರಡು. ಬಟ್ ಇದೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಇದು ಬಿಕಾಸ್ ಇದು ಹೈ ಕವರೇಜ್ ಇರೋದ್ರಿಂದ ನಾನು ಏನಾರ ಫಂಕ್ಷನ್ ರಿಲೇಟೆಡ್ ಆರ್ ಹೊರಗಡೆ ನಾನು ಹೋದರೆ ಮಾತ್ರ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು
ಪ್ರೈಮರ್, ಮೆಬಿಲಿಂದು ಫಿಟ್ ಮಿ ಪ್ರೈಮರ್. ಆ್ಯಕ್ಚುಲಿ ಅದು ಜಾಸ್ತಿ ಮೆಬಿಲಿನ್ ಪ್ರಾಡಕ್ಟ್ಸ್ ಐತೆ, ಓಕೆನಾ. ಇದು ಪ್ರೈಮರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದರಲ್ಲಿ 2 ಇದೆ, ಆಯಿಲ್ ಫೇಸ್ ಅವ್ರಿಗೆ, ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್ ಅಂತ ಡಿಫ್ರೆಂಟಾಗಿ. ಸೊ ಅದು ನೀವು ನೋಡಿ ಸೆಲೆಕ್ಟ್ ಮಾಡಿ ತೊಗೋಬೇಕು. ನಾನು ಲಾಸ್ಟ್ ಟೈಮ್ ಅಷ್ಟೊಂದು ಪೇಷನ್ಸ್ ಇಲ್ದಿರೆ ನಾರ್ಮಲ್ ಟು ಆಯಿಲಿ ತೊಗೊಂಬಿಟ್ಟಿದೆ. ಸೊ ಇದು ನಾರ್ಮಲ್ ಟು ಆಯಿಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿ ಮಾಮ್ಸ್ ಕೋದು ಅಂಡರ್ ಐ ಕ್ರೀಮ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಬಾಲ್ ಥರ ಇರುತ್ತಲ್ಲ, ಹಿಂಗೆ ಸ್ಮೂತ್ ಫಿನಿಶಿಂಗ್ ಬರೋಕ್ಕೆ ಚೆನ್ನಾಗಿದೆ. ನನಗೆ ಯಾವಾಗಾದ್ರೂ ಅಮಾವಾಸ್ಯೆಗೆ ಒಂದ್ಸತಿ ಹುಣ್ಣಿಮೆಗೆ ನೆನಪಾದಾಗ ಹಾಕ್ಕೊತೀನಿ, ರೆಗ್ಯುಲರಾಗಿ ಹಾಕ್ಕೊಳ್ಳಲ್ಲ. ಸೊ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹಾಕ್ಕೊತೀನಿ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ತರಿಸ್ತೀನಿ ಬಿಕಾಸ್ ಸೊ ಈ ಲಿಪ್ಸ್ಟಿಕ್ಸ್ ಬಂದು ಥೈಲ್ಯಾಂಡ್ ಯಾರೋ ಗೊತ್ತಿರೋರು ಟ್ರಿಪ್ ಹೋಗಿದ್ದಾಗ ತೊಗೊಂಬಂದು ಕೊಟ್ಟರು ನನ್ನ ತಂಗಿಗೆ. ಬಟ್ ನನ್ನ ತಂಗಿ ನಂಗೆ ಕೊಟ್ಟರು ಬಿಕಾಸ್ ನಂಗೆ ತುಂಬ ಇಷ್ಟ ಮೇಕಪ್ ಥಿಂಗ್ಸ್ ಅಂತ. ಸೊ ಇದು ನೋಡ್ಬೋದು, ಇದು ಸ್ವಲ್ಪ ನೋಡೋಕ್ಕೆ ಡಾರ್ಕ್ ಇದ್ರೂ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ ಅಂದರೆ ಹಾಕ್ಕೊಂಡಿದ್ದೀನಿ ಅಂತ ಅನ್ಸಲ್ಲ, ಅಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ. ಆ್ಯಕ್ಚುಲಿ ಸೆಟ್ ಆಫ್ 2 ಇರೋದು, ಒಂದು ನನ್ನ ಬ್ಯಾಗಲ್ಲೈತೆ. ಸೊ 2 ಇಲ್ಲಿದೆ, ಒಂದು ನ್ಯೂಡು ಒಂದು ಮೆರೂನು ಆ ಥರ ಬಂದಿದೆ. ಬಟ್ ಸಖತ್ ಕ್ರೀಮಿ ಚೆನ್ನಾಗಿದೆ. ಹಿಂಗೆ ಅಂದ್ಕೊಂಡ್ರೆ ಅದೇ ಒಂಥರ ಕ್ರೀಮ್ ಥರ ಫೀಲ್ ಆಗುತ್ತೆ. ಓಕೆ, ಆಮೇಲೆ ಇದೊಂದು ಮಸ್ಕರ, ಇದ್ಯಾವುದೋ ಕಂಟ್ರೋಲ್ ವಾಲ್ಯೂಮ್ ಮಸ್ಕರ ಅಂತ. ಈಗ ಸ್ಮಿಟ್ಟನಲ್ಲಿ ಒಂದಷ್ಟು ಪಾಯಿಂಟ್ಸಿಗೆ ತೊಗೊತಾರಲ್ಲ, ಅದರಲ್ಲಿ ಇದು ಅಂತ ತೊಗೊಂಡೆ. ಬಟ್ ನನ್ನ ಹತ್ರ ಸ್ಟಾಕ್ ಅಪ್ ಒಂದಿದೆ ಶುಗರ್ದು, ಬಟ್ ನಾನೇನೋ ಓಪನ್ ಮಾಡಿಲ್ಲ. ಅದು ಆಗೋಗಲಿಲ್ಲ, ಅದು ಡ್ರೈ ಆಗೋಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅದನ್ನು ಬಿಟ್ಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಯೂಸ್ ಮಾಡೋದು ಬಂದು ಕಾಂಪ್ಯಾಕ್ಟು ಮೆಬಿಲಿಂದು. ಫಸ್ಟು 700 800 ಬರುತ್ತಲ್ಲ ಲೂಸ್ ಪೌಡರ್, ಅದು ತೊಗೊಂಡಿದ್ದೆ. ಬಟ್ ನಂಗೆ ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇದೆ ಬಿಕಾಸ್ ನಾನು ಪೌಡರ್ ಜಾಸ್ತಿ ಹಾಕ್ಕೊಳ್ಳೋದು, ಸುಮ್ಮನೆ ಹಿಂಗೆ ಹಾಕ್ಕೊಳ್ಳೋದು ಸಾಕು ಬಿಡಿದ್ದಾದರೆ ಎಷ್ಟು 250 ಏನೋ ಬಂದುಬಿಡುತ್ತೆ ಅಂತ ಅಂದ್ಕೊಂಡು ನಾನು ಮತ್ತೆ ಇದು ತೊಗೊಂಡೆ ಬಿಕಾಸ್ ನಾನು ಜಾಸ್ತಿ ಕಾಂಪ್ಯಾಕ್ಟ್ ಏನು ಹಾಕಲ್ಲ. ನೆಕ್ಸ್ಟ್ ಬಂದು ಇದೇನೋ ಗೊತ್ತಿಲ್ಲ, ನನ್ನ ತಂಗಿ ಕೊಟ್ಟಲು, ಐಬ್ರೋ ಸೀರಮ್ ಅಂತೆ. ಇದ್ರದ್ದೇನು ನಂಗೆ ಗೊತ್ತಿಲ್ಲ, ಅವಳು ಎಲ್ಲಿ ತೊಗೊಂಡ್ಲು ಏನೋ ಐಬ್ರೋ ಸೀರಮ್ಮು ತಗೋ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಅಂದ್ಲು. ನಾನು ಇನ್ನೂ ಯೂಸ್ ಮಾಡಿಲ್ಲ, ಸೊ ಎಲ್ಲ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಎಲ್ಲ ಇಲ್ಲಿ ಹಾಕೊಂತೆ. ನೆಕ್ಸ್ಟ್ ಬಂದು ಇದು ಮೆಬಿಲಿಂದು ಲಿಪ್ಸ್ಟಿಕ್ಕು. ನಾನು ಎಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡಿದ್ದೆ ಆವಾಗ ಮೆಬಿಲಿಂದು, ಆವಾಗ ಇದೊಂದು ಫ್ರೀಯಾಗಿ ಕೊಟ್ಟರು ಅವರು. ನಾನು ಇನ್ನೂ ಯೂಸ್ ಮಾಡಿದ್ದೇ ಇಲ್ಲ, ಇವಾಗ ಕಾಣ್ತಾ ಇದೆ. ಯಾಕೆಂದರೆ ಇದು ತುಂಬ ಕುಟ್ಟಿಯಾಗಿರೋದ್ರಿಂದ ಒಳಗಡೆ ಎಲ್ಲ ಹೊರ್ಟೋಗಿರುತ್ತೆ. ನಾನು ನೆಕ್ಸ್ಟ್ ಎಲ್ಲ ಇಲ್ಲೇ ಅರೇಂಜ್ ಮಾಡ್ಕೊತ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ರಿಬ್ಬನ್ ಹಾಕಿ ಇಕ್ಕೊತೀನಿ ಬಿಕಾಸ್ ಇದೆಲ್ಲೆಲ್ಲಿ ಹೋಗ್ಬಿಡುತ್ತೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಬಂದ್ಬಿಟ್ಟು ಕಾಜಲ್ಲು, ಲಿಪ್ ಲೈನರ್ಸು, ಐಬ್ರೋ ಪೆನ್ಸಿಲು ಎಲ್ಲ ಐತೆ. ನಾನು ಐಬ್ರೋ ಪೆನ್ಸಿಲ್ ಇದುವರೆಗೂ ಯೂಸೇ ಮಾಡಿಲ್ಲ, ಬಟ್ ಹೊಸದಲ್ವ ಯಾಕೆ ಪಕ್ಕ ಹಾಕೋದು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರಲ್ಲೆಲ್ಲ ಲಿಪ್ ಲೈನರ್ಸು ಮತ್ತು ಮೆಬಿಲಿಂದ ಕಾಜಲ್ ಇದೆ, ಮತ್ತು ಶುಗರ್ದೊಂದು ಕಾಜಲ್ ಇದೆ. ಶುಗರ್ ಕಾಜಲ್ ಮಾತ್ರ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಅದನ್ನು ಒಕೇಶ್ನಲಿ ಯೂಸ್ ಮಾಡ್ತೀನಿ. ಮೆಬಿಲಿಂದ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡ್ತೀನಿ, ಇಲ್ಲೇ ಹಾಕೊತೀನಿ ಎನಿವೇ ಇಲ್ಲಿ ಖಾಲಿ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ಝೂಡಿಯೋದು ಲಿಪ್ ಲೈನರ್. ಸೊ ಲಾಸ್ಟ್ ಟೈಮ್ ಝೂಡಿಯೋ ಹಾಲಲ್ಲಿ ತೋರಿಸಿದ್ದೆ. ಬಟ್ ಇದ್ರಲ್ಲಿ ನಂಗೆ ಇಷ್ಟ ಆಗದೆ ಅದೇನೆಂದರೆ ಲಿಪ್ ಆಬ್ವಿಯಸ್ಲಿ ಡ್ರೈ ಇರುತ್ತಾ, ಇದು ಹಿಂಗೆ ಹಾಕೊತಿದ್ದಂಗೆ ಕಟ್ ಆಗೋಗ್ತಾ ಐತೆ. ನೆಕ್ಸ್ಟ್ ಟೈಮ್ ನಾನು ತೊಗೊಳ್ಳಲ್ಲ. ಇದು ಇಷ್ಟಪಟ್ಟು ತೊಗೊಂಡ್ರೆ ಆ ಥರ ಕಟ್ ಹಾಕೋರೆ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಇದನ್ನು ಮಾತ್ರ ನಾನು ತೊಗೊಳ್ಳಲ್ಲ ನೆಕ್ಸ್ಟು. ಆ್ಯಂಡ್ ಇದು ಬಂದು ಝುಡಿಯೋದು ಐಲೈನರ್. ನಂಗೆ ತುಂಬ ಇಷ್ಟ ಆಯ್ತು ಇದು ಪ್ಯಾಕೇಜಿಂಗ್, ಯಾಕಂದರೆ ಇಷ್ಟು ದೊಡ್ಡದಾಗಿದೆ ಹ್ಯಾಂಡಲ್. ಪ್ರಾಡಕ್ಟ್ ಇಷ್ಟೇ, ಅದ್ರ ಹ್ಯಾಂಡಲ್ ಇಷ್ಟು ಹಾಗಿರುತ್ತೆ. ಇದರಲ್ಲಿ ಒಂದಷ್ಟು ಪ್ರಾಡಕ್ಟ್ ನನ್ನ ತಂಗಿ ತೊಗೊಂಡು ಕೊಟ್ಟಿರೋದೇ ಇರುತ್ತೆ, ಯಾಕಂದರೆ ಅವಳು ತೊಗೊತಾಳೆ, ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಕೊಟ್ಬಿಡ್ತಾಳೆ ಹಂಗೆ. ಇದು ಬಂದ್ಬಿಟ್ಟು ಗ್ಲಿಟ್ಟರ್ ಐ ಶ್ಯಾಡೋ ಅಂತೆ. ಏನಕ್ಕೆ ತೊಗೊಂಡ್ಲು ಅಂತ ಗೊತ್ತಿಲ್ಲ, ತೊಗೊಂಡ್ಲು, ಕೊಟ್ಟಲು. ನಾನು ಸುಮ್ಮನೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ಹಳೇದಾದ್ರೇನೋ ಪಕ್ಕಕ್ಕೆ ಹಾಕ್ತೀನಿ, ಹೊಸದಾಗಿದ್ದಾಗ ಯಾಕೆ ಪಕ್ಕ ಹಾಕೋದು. ಸೊ ಇದು ಅವಳು ಕೊಟ್ಟಿರೋದ್ರಲ್ಲಿ ಲಿಪ್ಸ್ಟಿಕ್ ಕಲೆಕ್ಷನ್. ಲಿಟ್ರಲಿ ನಾನು ದುಡ್ಡಾಗಿ ಲಿಪ್ಸ್ಟಿಕ್ ತೊಗೊಂಡು ಯಾವುದೋ ಕಾಲ ಆಗೋಗೈತೆ. ಇವೆಲ್ಲ ಅವಳು ಕೊಟ್ಟಿರೋವೆ ಅನಿಸುತ್ತೆ. ಎಸ್, ಆಬ್ವಿಯಸ್ಲಿ ಅವಳು ಕೊಟ್ಟಿರೋವೆ. ಇಷ್ಟು ಅವಳು ಕೊಟ್ಟಿರೋವೆ. ನಾನು ತೊಗೊಳೋದೇ ಇಲ್ಲ ಲಿಪ್ಸ್ಟಿಕ್ ಬಿಕಾಸ್ ಅದೇನೋ ನಂಗೆ ಒಂದೊಂದು ಸತಿ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ಬಟ್ ನಂಗೆ ಈ ಸತಿ ಝುಡಿಯೋಗೆ ಹೋದಾಗ ಲಿಪ್ಸ್ಟಿಕ್ ತೊಗೊಬೇಕು ಅನ್ನಿಸ್ತಿದೆ ಬಿಕಾಸ್ ನಾನು ವೀಡಿಯೋ ಮಾಡ್ಕೊಂಬಂದಿದ್ದಲ್ಲಿ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು. ಬಟ್ ಇಷ್ಟೊಂದು ಐತಲ್ಲ, ಮತ್ತು ಎಲ್ಲ ಎಕ್ಸ್ಪೈರ್ ಆಗೋಗ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ನಾನು ಇನ್ವೆಸ್ಟ್ ಮಾಡ್ತಿಲ್ಲ ಅಷ್ಟೇ. ಇಲ್ಲ ಅಂದರೆ ಇನ್ವೆಸ್ಟ್ ಮಾಡ್ಕೊತಾ ಇದ್ದೆ. ಸೊ ಇದು ನೋಡ್ಬೋದು, ಇದೆಲ್ಲ ಎಂದ್ರದ್ದು L18. ಸೊ ಅವಳು ಹೆಂಗೆ ತೊಗೊಂಬಿಟ್ಟಿದ್ದಾಳೆ ಅಂದರೆ ಪಿಂಕ್ಸು ಆ ಥರ ಎಲ್ಲ. ಇದು ಬಂದ್ಬಿಟ್ಟು ಇನ್ಸೈಡ್ದು ರೆಡ್ ಲಿಪ್ಸ್ಟಿಕ್ಕು, ಸಿಕ್ಕಾಪಟ್ಟೆ ಬೋಲ್ಡ್ ಲಿಪ್ಸ್ಟಿಕ್ ಇದು. ಸೊ ನಾನೇನು ಮಾಡ್ತೀನಿ, ಫುಲ್ ಇದೇ ಹಾಕಲ್ಲ. ಈ ಥರ ಯಾವ್ದಾದ್ರು ಪಿಂಕ್ ಶೇಡ್ ಹಾಕಿದಾಗ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡ್ಕೊತೀನಿ, ಸ್ವಲ್ಪ ಅಲ್ಲಲ್ಲಿ ರೆಡ್ ಇರಲಿ ಅಂತ.
ಒಬ್ವಿಯಸ್ಲಿ ನಿಮಗೆ ನಾವು ಸ್ಟಾರ್ಟಿಂಗಿಂದ ನನ್ನ ವೀಡಿಯೋಸ್ ಫಾಲೋ ಮಾಡ್ತಿದ್ರೆ ಗೊತ್ತು, ನಾನು ಮಾರ್ನಿಂಗ್ ಹೊರಗಡೆ ಹೋಗೋ ಹೆಂಗೆ ಹೋಗ್ತೀನೋ ಈವ್ನಿಂಗ್ ಬಂದಾಗೂ ಹಾಗೆ ಇರ್ತೀನಿ. ಯಾಕಂದರೆ ನಾನು ಒಂದೇ ಸತಿ 2-3 ಕೋಟ್ ಲಿಪ್ಸ್ಟಿಕ್ ಹಾಕ್ಕೊಂಬಿಟ್ಟು, ಒಂದು ಕಲರ್ ಅಂತೂ ಸೀರಿಯಸ್ಲಿ ನಾನು ಹಾಕಲ್ಲ, 2-3 ಕಲರ್ ಹಾಕ್ಕೊಳ್ಳೋದು. ಸೊ ಹಂಗೆ ಹಾಕೋದ್ರಿಂದ ನಾನು ರಾತ್ರಿ ಬಂದು ನಾನೇ ವೆಟ್ ವೆಬ್ಸಲ್ಲಿ ವೈಪ್ ಮಾಡೋರ್ಗೂ ಅದು ಹೋಗೋದಿಲ್ಲ. ಸೊ ಅಷ್ಟು ಸ್ಟ್ರಾಂಗಾಗಿ ಹಾಕೊಂಡು ಹೋಗ್ತೀನಿ, ಬಿಕಾಸ್ ನಂಗೆ ಅಷ್ಟು ಇಷ್ಟ ಲಿಪ್ಸ್ಟಿಕ್. ಮೇಕಪ್ ಏನೂ ಇಲ್ಲದಿದ್ರು ಪರವಾಗಿಲ್ಲ, ನಂಗೆ ಯಾಕೋ ಲಿಪ್ಸ್ಟಿಕ್ ತುಂಬ ಇಷ್ಟ. ಸೊ ಇದೆಲ್ಲ ಕಲರ್ಸ್ ಏನು ತೋರಿಸಲ್ಲ, ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಲಿಪ್ಸ್ಟಿಕ್ಕು. ಇದು ರೀಸೆಂಟಾಗಿ ತೊಗೊಂಡೋಳೆ, ಏನಕ್ಕೆ ತೊಗೊಂಡ್ಲು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಈ ಪಿಂಕ್ ಏನಕ್ಕೆ ತೊಗೊಳ್ತಾರೆ, ಅವಳಿಗೆ ಆನ್ಲೈನಲ್ಲಿ ಬ್ಯೂಟಿ ಪಿಂಕ್ ಕಾಣಿಸ್ಬಿಡ್ತಂತೆ, ತೊಗೊಂಡಿದ್ದಾರೆ. ನೀವು ನೋಡ್ಬೋದು, ಇನ್ನೂ ಯೂಸೇ ಮಾಡಿಲ್ಲ, ಒಂದು ಸತಿ ಹಾಕ್ಕೊಂಡೆ, ಬಟ್ ನನಗೂ ಏನು ಇಷ್ಟ ಆಗಿಲ್ಲ. ಬಟ್ ಇಟ್ಸ್ ಓಕೆ, ನಾನು ಇದು ಕಮೆಂಟ್ ಮಾಡಿಬಿಟ್ರೆ ಇನ್ನೂ ಒಳ್ಳೆ ಪಿಂಕ್ ಬರುತ್ತೆ. ಸೊ ನಾನು ಆ ಥರ ಪಿಂಕ್ ಯೂಸ್ ಮಾಡ್ತೀನಿ, ಇಟ್ಸ್ ಓಕೆ ಅಂತೇಳಿ ನಾನೇ ಇಸ್ಕೊಂಡೆ. ಇದು ಒಂಥರ ಪ್ರೀ ಬರ್ಡೇ ಗಿಫ್ಟ್. ನನ್ನ ಬರ್ಡೇ ಇರೋದು ನೆಕ್ಸ್ಟ್ ಮಂತು, ಇವಾಗೆ ಗಿಫ್ಟ್ ಕೊಟ್ಟಿದ್ದಾರೆ, ಪ್ರೀ ಬರ್ಡೇ ಗಿಫ್ಟ್ ಅಂತ. ಇದು ಒಂದು ಸ್ವಲ್ಪ ರೆಡ್ ಥರ ಬಂದಿದೆ, ಇದು ಮಾರ್ಸ್ದು. ಬಟ್ ನನಗೆ ಪ್ಯಾಕೇಜಿಂಗ್ ಇಷ್ಟ ಆಯಿತು, ನೋಡಿ ಇಲ್ಲ ಈ ಥರ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ನಾನು ಫೌಂಡೇಶನಲ್ಲಿ ಇನ್ನೊಂದು ನೋಡಿಸ್ಲಿಲ್ಲ, ನಾನು ಯಾಕೋ ಫೌಂಡೇಶನಲ್ಲಿ 2-3 ಥರ ಇಟ್ಟಿರ್ತೀನಿ, ಬಿಕಾಸ್ ನಂಗೆ ಒಂದೊಂದು ಲೈಟ್ ವೆಯ್ಟ್ ಬೇಕಿರುತ್ತೆ, ಒಂದೊಂದು ಹೈ ಕವರೇಜ್ ಬೇಕಿರುತ್ತೆ, ಒಂದೊಂದು ಹಾಕ್ಕೊಂಡಿಲ್ಲ ಅನಿಸ್ಬೇಕು ಆ ಥರ. ಸೊ ಫಿಟ್ ಮೇಲೆ ಇದೊಂದು ಟ್ಯೂಬ್ ತೊಗೊಂಡಿದ್ದೆ, ಇದು ಎಲ್ಲನೂ ಹೋದರೆ ತೊಗೊಂಡೋಗೋಕ್ಕೆ ಅಂತ ತೊಗೊಂಡಿದ್ದೆ, ಬಿಕಾಸ್ ಅಷ್ಟು ವೆಯ್ಟ್ ಅನಿಸುತ್ತೆ. ಅದು ಬೇರೆ ಗಾಜಿಂದಾಗಿರೋದ್ರಿಂದ ಬಿದ್ದು ಬಿಟ್ಟರೆ ಹೊಡೆದೋಗುತ್ತಲ್ಲ, ಸೊ ಅದಕ್ಕೆ ಇದೊಂದು ತೊಗೊಂಡೆ. ಇದು ಬಂದುಬಿಟ್ಟು 329 ರುಪೀಸ್. ನಾನು ಇದು 220 ತೊಗೊಂಡಿದ್ದೀನಿ, ಅದೆಲ್ಲ 128 ಅನಿಸುತ್ತೆ. ಇದು ಬಂದ್ಬಿಟ್ಟು ಲಿಪ್ ಗ್ಲಾಸ್, ಇದು ಝೂಡಿಯೋಯಿಂದ. ಆಬ್ವಿಯಸ್ಲಿ ಇದು ನಾನು ತೊಗೊಂಡಿಲ್ಲ, ನನ್ನ ತಂಗಿ ತೊಗೊಂಡಿದ್ದು. ಎಸ್, ನೆಕ್ಸ್ಟ್ ಇದು ಲಿಪ್ ಬಾಮು. ಇನ್ನೊಂದು ನಾನು ಲಿಪ್ ಬಾಮು 1-2 ಇಟ್ಟಿದ್ದೀನಿ, ಬಿಕಾಸ್ ನನಗೆ ಒಂದೊಂದು ಸರ್ತಿ ಕಾಸ್ಟ್ಲಿದು ಹಾಕ್ಕೊಳ್ಳೋಣ ಅನಿಸುತ್ತೆ, ಒಂದೊಂದು ಸರಿ ಕಮ್ಮಿದು ಹಾಕ್ಕೊಳ್ಳೋಣ ಅನಿಸುತ್ತೆ, ಆ ಥರ. ಸೊ ಇದು ಬಂದ್ಬಿಟ್ಟು ಬೇಬಿ ಚಕ್ರದು ಲಿಪ್ ಬಾಮು. ಇದು ಬಂದ್ಬಿಟ್ಟು ಝೂಡಿಯೋದು ಬಂದ್ಬಿಟ್ಟು 49 ರುಪೀಸ್ ಅಷ್ಟೇ. ನಾನು ರೀಸೆಂಟಾಗಿ ತೊಗೊಂಡೆ 49, 49 50 ನಂಗೆ ಸರಿಯಾಗಿ ಗೊತ್ತಿಲ್ಲ, 100 ರುಪೀಸ್ ಒಳಗಡೆ, ಅದು ಮಾತ್ರ ಗೊತ್ತು. ಸೊ 2 ಲಿಪ್ ಬಾಮ್ ಇಟ್ಟಿದ್ದೀನಿ. ಅದಕ್ಕೂ ಮೇಲೆ ಏನು ಗೊತ್ತಾ, 5 ರುಪೀಸ್ ವ್ಯಾಸ್ಲಿನ್ ಇಟ್ಟಿದ್ದೀನಿ, ಬಿಕಾಸ್ ನಂಗೆ ಒಂದೊಂದು ಸತಿ ನನ್ನ ಈ ಥರ ಕೀಳೋದು ಜಾಸ್ತಿ ಲಿಪ್ಸ್ನ. ಸೊ ಅವಾಗ ಏನಾದರೂ ಬ್ಲಡ್ ಬಂತು, ಸೊ ಜಾಸ್ತಿ ಏನಾದ್ರು ನಾನೇ ಹಿಂಗೆ ಕಿತ್ತಿ ಏನಾದ್ರು ಮಾಡ್ಕೊಂಡ್ರೆ ಇದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ಇದು ಬೇಗ ಕ್ಯೂರ್ ಆಗುತ್ತೆ. ಸೋ ಫಾರ್ ನಾನು ಯೂಸ್ ಮಾಡೋದ್ರಲ್ಲಿ ಇದೇ ಬೆಸ್ಟ್, ಅದಕ್ಕೆ ಇದೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇನ್ನೊಂದು ಶುಗರ್ ಲಿಪ್ಸ್ಟಿಕ್ ಇದೆ. ಸೀರಿಯಸ್ಲಿ ನನಗೆ ಇದೆಲ್ಲ ಇರೋದು ಗೊತ್ತೇ ಆಗಲ್ಲ, ಇವಾಗ ವೀಡಿಯೋ ಮಾಡಿರೋದಕ್ಕೆ ಗೊತ್ತಾಗ್ತಾ ಇದೆ. ಇದು ಮೇ ಬಿ ಫ್ರೀ ಬಂದಿತ್ತು ಅನ್ಸುತ್ತೆ ನಾನು ಶುಗರಲ್ಲಿ. ಚೆನ್ನಾಗಿದೆ, ನಂಗೆ ಗೊತ್ತಿರಲಿಲ್ಲ. ಎಲ್ಲರೂ ಇದನ್ನು 1-2 ಜನ ಕಾಣೋಂಗೆ ಹಾಕ್ಕೊಳ್ತೀನಿ, ಆವಾಗ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಡವ್ದು ರೋಲ್ ಆನ್ ಪರ್ಫ್ಯೂಮ್ ಅಂತೆ, ಫ್ರೀ ಫ್ರಮ್ ಆಲ್ಕೋಹಾಲ್. ಇದು ಬಂದು ಗಿಫ್ಟು. ಸೊ ಗಿಫ್ಟ್ ಅಲ್ವಾ, ಖಾಲಿ ಆಗಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ. ನಿಜ ಇದು ಒಂದು ಸತಿ ಯೂಸ್ ಮಾಡಿದ್ದೀನಿ, 1 ಇಯರ್ ಮೇಲೆ ಆಯ್ತು ಇದು ಕೊಟ್ಟು ನನಗೆ. 1 ಸತಿ ಅಷ್ಟೇ ಯೂಸ್ ಮಾಡಿದ್ದೀನಿ, ಬಿಕಾಸ್ ಖಾಲಿ ಆಗಿಬಿಡುತ್ತೆ ಅಂತ. ಸ್ಮೆಲ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಹೆಂಗೆ ಹಾಕ್ಕೊತೀನಿ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ, ಇದು ಹೆಂಗೆ ಹಾಕ್ಕೊಳ್ಳೋದು ಅಂತ. ಡ್ರೆಸ್ ಮೇಲೆ ಹಾಕ್ಕೋಬೇಕಾ, ಸ್ಕಿನ್ ಮೇಲೆ ಹಾಕ್ಕೋಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಇದು ಪ್ಯಾಕೇಜಿಂಗಲ್ಲೇ ಇತ್ತು, ಪ್ಯಾಕೇಜಲ್ಲೇ ಇದೆ. ಅದೊಂದು ನನಗೆ ಮತ್ತೆ ನೆನಪೇ ಇರಲ್ಲ, ಹಂಗೆ ಎತ್ತಿಟ್ಟೇ ಇರ್ತೀನಿ ಅಂದ್ಬಿಟ್ಟು ತೆಗೆದು ಇವಾಗ ಆಚೆ ಇಟ್ಕೊಂಡಿದ್ದೀನಿ. ನನಗೇನೋ ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ, ನಾನು ತೊಗೊಳೋದಕ್ಕಿಂತ ಗಿಫ್ಟ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಬಂದು ಇದು ನಾರ್ಮಲ್ ಎಲ್ಲರ ಹತ್ರ ಇರುತ್ತಲ್ಲ, ಡ್ಯಾಸ್ಲರ್ದು ಐಲೈನರ್. ಸೊ ಅಷ್ಟೇ. ಇನ್ನೊಂದಿದೆ, ಒಬ್ವಿಯಸ್ಲಿ ಇದು ನನ್ನ ತಂಗಿ ಕೊಟ್ಟಿರೋದೆ, ಶುಗರ್ದು ಹೈಲೈಟರ್ ಪ್ಯಾಲೆಟು. ನಾನೇನು ಹೈಲೈಟರ್ ಯೂಸೇ ಮಾಡಲ್ಲ, ಬಟ್ ಆಬ್ವಿಯಸ್ಲಿ ಕೊಟ್ಟಾಗ ಬೇಡ ಅಂತೀವ, ಇಸ್ಕೊತೀವಿ. ನಾವು ಎಷ್ಟನ್ನ ತೊಗೊಳ್ಳಿ, ಒಂದು 100 ರುಪೀಸ್ ಗಿಫ್ಟ್ ಬಂದರೂ ಏನೋ ಖುಷಿ ಇರುತ್ತಲ್ಲ, ಹಾಗೆ. ಇದು ದೃಷ್ಟಿ ಬಟ್ಟು ನನಗೆ ತುಂಬ ಇಷ್ಟ ಇತ್ತು ಇಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ಯಾವಾಗೂ ಕಾಲೇಜ್ಗೆ ಇಟ್ಕೊಂಡು ಹೋಗ್ತಿದ್ದೆ. ಸೊ ಮತ್ತೆ ತೊಗೊಂಡೆ, ಬಟ್ ಇಟ್ಕೊಂಡಿಲ್ಲ. ಇದು ನನ್ನ ಐ ಶ್ಯಾಡೋ ಪ್ಯಾಲೆಟು, ನ್ಯೂಡಲ್ಲಿ ತೊಗೊಂಡಿದ್ದು, ಸುಮಾರು ಖಾಲಿಯಾಗಿ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ತೊಗೋಬೇಕು. ನನ್ನ ಹತ್ರ ಒರಿಜಿನಲ್ಲು ಇದೆ ಹುಳ ಪ್ಯಾಲೆಟು, ಬಟ್ ಅದು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ಇದು ಇನ್ಸೈಟ್ ಒಂದು ಬ್ಲಷ್, ಕುಟ್ಟಿ ಬ್ಲಷ್ಷು. ಆಮೇಲೆ ಝುಡಿಯೋದೊಂದು ವೆಟ್ ವೈಪ್ಸ್ ಇಟ್ಟಿದ್ದೀನಿ, ಎಮರ್ಜೆನ್ಸಿಗೆಲ್ಲ ನಾವು ಹೋದ್ರೆ ಅಂತ. ಇದು 29 ರುಪೀಸು. ನೋಡ್ಬೇಕು, ಇವತ್ತು ನಾಳೆ ಈ ವೀಕಲ್ಲಿ ಯಾವಾಗಾದ್ರು ಝುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದ್ರು ತೊಗೊಂಬಂದರೆ, ಇಲ್ಲ ಅಲ್ಲೇನಾದ್ರು ಕಲೆಕ್ಷನ್ ಚೆನ್ನಾಗಿದ್ದರೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇದು ನೈಲ್ ಪಾಲಿಶ್ ರಿಮೂವರ್, ಇದು ಕೂಡ ಝುಡಿಯೋಯಿಂದ 49 ರುಪೀಸ್. ಸೊ ಇಷ್ಟೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದೀನಿ ಅಂದ್ಕೊಂಡ್ರೆ. ಬ್ರಷ್ ತೋರಿಸ್ಬಿಡ್ತೀನಿ. ಇದು ಬಂದ್ಬಿಟ್ಟು ನಂದು ಪೌಡರ್ ಬ್ರಷು ಶುಗರಿಂದ. ಇದು ನನ್ನ ಫೌಂಡೇಶನ್ ಬ್ರಷ್, ಅದು ಶುಗರಿಂದ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು ಫೇಸ್ ರೇಸರು, ನನಗೆ ಬ್ರ್ಯಾಂಡ್ ಗೊತ್ತಿಲ್ಲ, ಫೇಸ್ ರೇಸರ್. ಆ್ಯಂಡ್ ಇದು ಐಬ್ರೋ ರೇಸರ್.
ಒಂದೆರಡು ಬ್ರಷ್ ಇಟ್ಟಿದ್ದೀನಿ ಬಿಕಾಸ್ ನಾನು ರೆಗ್ಯುಲರ್ಗೆ ಯಾವುದೋ ಒಂದೇ ಬ್ರಷ್ ಯೂಸ್ ಮಾಡೋದು. ಸೊ ಇದ್ರ ಮೇಲೆ ಹೆಸರಿಲ್ಲ, ಹೊರಟೋಗಿದೆ, ನಂಗೆ ಗೊತ್ತಿಲ್ಲ ಯಾವ ಬ್ರ್ಯಾಂಡು. ಎಷ್ಟು ಕಷ್ಟ ಅಲ್ವಾ? ಸೊ ನೆಕ್ಸ್ಟು ನಾನು ಸ್ಟಾಕ್ ಅಪ್ ತೋರಿಸ್ತೀನಿ ಬಿಕಾಸ್ ಯಾರಾದರೂ ಮಿಸ್ ಮಾಡಿದರೆ ನೈಕ್ ಅದು ಹಾಲ್ ಅಂತ. ಫಿಟ್ ಮೀದು ಕಾಂಪ್ಯಾಕ್ಟು. ಇನ್ನೊಂದು ಇದು ಬಂದು ಬಾಡಿ ಲೋಷನ್ ನಿವಿಯಾದು, ಇದು ಫ್ರೀ ಬಂದಿದ್ದು. ಆ್ಯಂಡ್ ನಿವಿಯಾದು ರೋಲ್ ಆನ್. ಸೊ ಇದು ಆಲ್ರೆಡಿ ವಿಡಿಯೋದಲ್ಲಿ ನೋಡಿಸಿದ್ದೀನಿ, ಅದಕ್ಕಾಗಿ ತೋರಿಸ್ತಿಲ್ಲ. ಇದೊಂದು ಬಿ ಬ್ಲಂಟ್ದು ಕಂಡೀಷ್ನರ್ ಫ್ರೀ. ಓಕೆ, ನೆಕ್ಸ್ಟ್ ಬಂದು ಇದು ಅಲೋವೆರಾ ಜೆಲ್ಲು. ಫೇಸ್ ರೈಸ್ ಮಾಡೋದು ವೀಡಿಯೋ ಕೇಳಿದ್ದಾರೆ ಯಾರು, ಸೊ ಮಾಡ್ತೀನಿ, ಅದು ಮಾಡೋವಾಗ ಯೂಸ್ ಮಾಡ್ತೀನಿ. ಇದು ಇಲ್ದಿರ ಜನರಲಾಗಿ ಏನು ಯೂಸ್ ಮಾಡಲ್ಲ. ನೆಕ್ಸ್ಟ್ ನನ್ನ ಫೇವ್ರೆಟ್ ಮೆಬಿಲಿನ್ ಸೂಪರ್ ಸ್ಟೇ, ಇದು ಫೌಂಡೇಶನ್, ಕುಟ್ಟಿ ಫೌಂಡೇಶನ್. ಇದನ್ನು ಯೂಸ್ ಮಾಡಿಲ್ಲ, ನೋಡೋಣ. ಆ್ಯಕ್ಚುಲಿ ಒಂದು ರಿವ್ಯೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಟೈಮೇ ಸಾಲ್ತಾ ಇಲ್ಲ. ಸೊ ಆದಷ್ಟು ಬೇಗ ಅದನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ನನ್ನ ಪರ್ಫ್ಯೂಮ್ ತೋರಿಸ್ತೀನಿ. ನಾನು ಜನರಲಾಗಿ ಫಸ್ಟ್ ಯೂಸೇ ಮಾಡ್ತಿರಲಿಲ್ಲ, ಬಟ್ ಈ ನಡುವೆ ಯಾಕೋ ಒಂದಷ್ಟು ತಗೊಂಡಿಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇದು ರೆಕ್ಸೋನಾ ಡಿಯೋಡ್ರೆಂಟ್. ಇವಾಗ ಒಂದ್ಸಲ ಆಲ್ಮಂಡ್ ಆಯಿಲ್, ನಾನು ಏನೇನೋ ಹೇರ್ ಪ್ಯಾಕ್ ಟ್ರೈ ಮಾಡ್ತೀನಲ್ಲ ಅವಾಗ ಯೂಸ್ ಮಾಡೋಕ್ಕೆ ಆಲ್ಮಂಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಓಕೆ, ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಮೆಸ್ ನಾನು ಜೋಡಿಸ್ಕೊಳ್ಳೋವಾಗ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಇವಾಗ ಹಿಂಗೆ ಕಿತ್ತಾಕೋವಾಗ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಫಸ್ಟು ಇದೊಂದು ಪರ್ಫ್ಯೂಮ್ ತೋರಿಸ್ತೀನಿ. ಇದು 10 years ಬ್ಯಾಕ್ ನಾನು ಯಾವುದೋ ಮೂವಿ ಶೂಟಿಂಗ್ ಅಂತ ಹೋದಾಗ ತೊಗೊಂಬಂದಿದ್ದು. ಬಟ್ ನಾನು ಯೂಶ್ವಲಿ ಯಾವತ್ತೂ ಹಾಕ್ಕೊಂಡಿರಲಿಲ್ಲ. 10 yearsಲ್ಲೂ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ. ಸೊ ಯಾವಾಗೂ ಸೈಡಲ್ಲಿ ಇಟ್ಬಿಟ್ಟಿದೆ. ಆಮೇಲೆ ಸರಿ ಖಾಲಿಯಾಗಲಿ ಪಕ್ಕಕ್ಕೆ ಹಾಕೊಂಡು ಯಾವಾಗ ಬಿದ್ದರೆ ಅಂದ್ಬಿಟ್ಟು ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು 2 monthsಯಿಂದ. ಸೊ ಇನ್ನೂ ಇಷ್ಟಿದೆ, ಖಾಲಿನೇ ಆಗ್ತಿಲ್ಲ. ಇವಾಗೂ ಹಾಕ್ಕೊತೀನಿ ಬಿಕಾಸ್ ಆದಷ್ಟು ಬೇಗ ಖಾಲಿ ಆಗಲಿ ಅಂತ. ಸೊ ಇದು ಮಡಿಕೇರಿದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಒನ್ ಇದು. ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೇಟು, ಯಾವಾಗೂ ಡಿಮಾರ್ಟ್ಗೆ ಹೋದಾಗ ತೊಗೊಂಡಿದ್ದು, ಸೀಕ್ರೆಟ್ ಟೆಂಪ್ಟೇಷನ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎಲ್ಲನೋ ಹೊರಗಡೆ ಹೋದರೆ ಮಾತ್ರ ಇದನ್ನು ಹಾಕ್ಕೊಳೋದು, ಇಲ್ದಿರ ಹಾಕ್ಕೊಳ್ಳೋದೇ ಇಲ್ಲ. ಇದು ಒಬ್ವಿಯಸ್ಲಿ ಝೂಡಿಯೋದಲ್ಲಿ ತೊಗೊಂಡಿದ್ದು, 99 rupees ಅಂತ ತೊಗೊಂಡೆ. ಇದು ಅಷ್ಟೇ ನನಗೆ ಸ್ಮೆಲ್ ಇಷ್ಟ ಆಗಿದೆ ತೊಗೊಂಡಿದ್ದು, ಬಿಕಾಸ್ ನಂಗೆ ಒಂಥರ ಹೆವಿ ಇದ್ದರೆ ಇಷ್ಟ ಆಗೋಲ್ಲ. ಆ್ಯಂಡ್ ಇದು ಮಿನಿಸೋಲ್ಲಿ ತೊಗೊಂಡೆ. ಮಿನಿಸೋಗೆ ಹೋಗಿ ಬರೀ ಕೈಯಲ್ಲಿ ಬಂದೆ ಏನು ಚಂದ ಅಂತ ಇದು ತೊಗೊಂಡಿದ್ದು. ಇದು ಕೂಡ ಚೆನ್ನಾಗಿದೆ. ಸೀರಿಯಸ್ಲಿ ನನ್ನ ಹತ್ರ ಪರ್ಫ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಕುಟ್ಟಿ ಪರ್ಫ್ಯೂಮು, ಸ್ಮಿಟನ್ನಲ್ಲಿ ಪಾಯಿಂಟ್ಸಿಗೆ ತೊಗೊತಾರಲ್ಲ ಅದರಲ್ಲಿ 1-2 ತೊಗೊಂಡಿದ್ದೆ. ಒಂದು ನನ್ನ ತಂಗಿ ಕೊಟ್ಟೆ, ಒಂದು ನಾನು ಇಟ್ಕೊಂಡಿದ್ದೀನಿ. ನಾನು ಕೊಟ್ಟಿದ್ದೀನಿ ನನ್ನ ತಂಗಿಗೆ ಫೈನಲಿ. ಇದು ಬಂದ್ಬಿಟ್ಟು ಡಿಯೋಡ್ರೆಂಟ್ ಕ್ರೀಮು, ಬಟ್ ಇದು ಡ್ರೈ ಆಗೋಗಿದೆ ಬಿಕಾಸ್ ನಾನು ಯೂಸೇ ಮಾಡ್ದಿರೋನೇ ಡ್ರೈ ಆಗೋಗಿದೆ. ಆಮೇಲೆ ಮಾಡೋಣ ಬಟ್ ಸ್ಮೆಲ್ ಚೆನ್ನಾಗಿತ್ತು. ಇದು ಪ್ಲಮ್ದು. ಇದು ನನ್ನ ತಂಗಿ ಕೊಟ್ಟಳು, ಹೇರ್ ಫ್ರೆಶ್ನರ್ ಅಂತೆ. ನಾವು ಒಂದಿನಕ್ಕೂ ಹಾಕಿದ್ದಿಲ್ಲ, ಹಿಂಗೆ ಬರ್ಕೊಂಡು ಹಿಂಗೇನೋ ಹಾಕ್ಕೋಬೇಕಂತೆ. ನಾನು ಯೂಸೇ ಮಾಡಲ್ಲ, ಬಟ್ ಇಟ್ಟಿದ್ದೀನಿ ನೋಡಿ, ಹೊಸದು ಹಂಗೆ ಇದೆ. ಇದು ಮಾಮಾ ಅರ್ಥದ್ದು ಡೈಲಿ ಗ್ಲೋ ಫೇಸ್ ಸಿರಮ್. ಇದು ಕೂಡ ಯಾವಾಗ ಏನೋ ತೊಗೊಂಡಿದ್ದಕ್ಕೆ ಫ್ರೀ ಬಂತು ಅಷ್ಟೆ. ಸೊ ಇದೆಲ್ಲ ನನ್ನ ಮೇಕಪ್ ಕಲೆಕ್ಷನ್ ಗೈಸ್. ನಿಮ್ಗೆ ಇಷ್ಟ ಆಗಿರೋದು ಅನಿಸುತ್ತೆ. ಹೆವಿ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ, ನಾನು ಇಷ್ಟು ಹಾಕ್ಕೊಳ್ಳಲ್ಲ. ನನಗೆ ಯಾವುದು ಒಂದೊಂದು ಬೇಕು ಅನ್ಸೋದು ಅದನ್ನು ಹಾಕ್ಕೊತಾ ಇರ್ತೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 6K ನಿಯರ್ ಇದ್ದೀನಿ ಅಂತ ಹೇಳಿದ್ರೆ ಯಾರು ಬೇಗ ಕ್ಲಿಯರೇ ಮಾಡ್ತಾ ಇಲ್ಲ. ಲೈಕ್ ಸ್ವಲ್ಪ ವೀಡಿಯೋಸ್ ನೋಡೋರೆಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ಆದಷ್ಟು ಬೇಗ 6K ಫ್ಯಾಮ್ ಆಗೋಗ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.